ನಮಸ್ತೆ, ನಾನು ಡಾಕ್ಟರ್ ಮಂಜುಶ್ರೀ. ಇವತ್ತು ನಾವು ಆಂಕಲ್ ಜಾಯಿಂಟ್ ಸ್ವೆಲ್ಲಿಂಗ್ ಇರೋಂಥ ಕೇಸ್ ಡಿಸ್ಕಸ್ ಮಾಡೋಣ. ಒಬ್ಬ 45 ವರ್ಷ ರೈತ ಮಹಿಳೆ ನಮ್ಮಲ್ಲಿ ಬಂದಿದ್ರು. ಅವರಿಗೆ 2 ಕಾಲಲ್ಲಿ ಸಿಮೆಟ್ರಿಕಲ್ ಆಂಕಲ್ ಜಾಯಿಂಟ್ ಸ್ವೆಲ್ಲಿಂಗ್ ಇತ್ತು. ಜೊತೆನಲ್ಲಿ ಸ್ವಲ್ಪ ಪೇನ್ ಕೂಡ ಇತ್ತು. ಅವರಿಗೆ ಯಾವ ಕಾರಣಕ್ಕೋಸ್ಕರ ಇದು ಬಂದಿರ್ಬೋದು ಅಂತ ನಾವು ರೂಲ್ ಔಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಆರ್ಗನ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಬಿಕಾಸ್ ಏನು ಕೋಮಾರ್ಬಿಡಿಟೀಸ್ ಅಂದರೆ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ, ಶುಗರ್ ಯಾವುದೇ ರೀತಿ ಸಮಸ್ಯೆಗಳಿರಲಿಲ್ಲ. ಥೈರಾಯ್ಡ್ ಆಗಲಿ ಯಾವುದೇ ರೀತಿ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರಲಿಲ್ಲ. ನೆಕ್ಸ್ಟ್ ಆರ್ಥ್ರೈಟಿಸ್ ಇರ್ಬೋದಾ ಅಂತ ನೋಡೋದಾದರೆ ಅದು ರಿಲೇಟೆಡ್ ಸಿಂಪ್ಟಮ್ಸ್ ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ. ಮತ್ತು ಬ್ಲಡ್ ಟೆಸ್ಟಲ್ಲೂ ಕೂಡ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇತ್ತು. ಹಾಗಾದರೆ ಯಾವ ಕಾರಣದಿಂದ ಬಂದಿರ್ಬೋದು ಇದನ್ನು ರೂಲ್ ಔಟ್ ಮಾಡೋಕ್ಕೆ ಅಂತ ನಾವು ನೆಕ್ಸ್ಟ್ ಅವರ ಡೀಟೇಲ್ ಹಿಸ್ಟ್ರಿನ ತೊಗೊಂಡ್ವಿ. ಅವರ ಡೈಲಿ ಆ್ಯಕ್ಟಿವಿಟೀಸ್ ಹೇಗಿರ್ತಿತ್ತು, ಆಹಾರ ಹೇಗಿರ್ತಿತ್ತು, ಮತ್ತು ಅವರು ಯಾವ್ದಾದ್ರು ರೆಗ್ಯುಲರ್ ಮೆಡಿಕೇಶನ್ಸ್ ತೊಗೊತಾ ಇದ್ದಾರೆ, ಯಾವ್ದಾದ್ರು ಮೆಡಿಸಿನ್ ಸೈಡ್ ಎಫೆಕ್ಟ್ ಆಗಿ ಬಂದಿದೆಯಾ, ಎಲ್ಲದನ್ನು ಕೇಳಿಕೊಂಡು ಡೀಟೇಲ್ಸ್ ತೊಗೊಂಡ್ವಿ. ನೆಕ್ಸ್ಟು ನಾವು ಅವರ ಜನರಲ್ ಆಗಿ ವೈಟಲ್ಸ್ನ ಕೂಡ ಚೆಕ್ ಮಾಡಿದ್ವಿ. ಆಗ ಒಂದು ಫೈಂಡಿಂಗ್ ಏನಂತಂದರೆ ಅವ್ರದ್ದು ಬಿ ಪಿ ಸ್ವಲ್ಪ ಹೈಯರ್ ಸೈಡ್ ಇತ್ತು. ಅದು ತುಂಬಾನಲ್ಲ, ಜಸ್ಟ್ 130/90 ಅಷ್ಟೇ ಹೈಯರ್ ಸೈಡಲ್ಲಿತ್ತು ಇರಲಿ. ನೆಕ್ಸ್ಟ್ ನಾವು ಆಯುರ್ವೇದ ಡಯಾಗ್ನೋಸಿಸಲ್ಲಿ ಮೇನ್ ಟೂಲ್ ಆಗಿರೋಂಥ ನಾಡಿ ಪರೀಕ್ಷೆಯನ್ನು ಮಾಡಿದ್ವಿ. ಆವಾಗ ನಮಗೆಲ್ಲದು ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಸೊ ಅವರ ನಾಡಿಯಲ್ಲಿ ಒಂದು ಕಫಾವರಣ ಇತ್ತು, ಗತಿ ತುಂಬಾ ಮಂದ ಆಗಿತ್ತು, ಮತ್ತು ಪಿತ್ತಾನುಬಂಧ ವಾತ ಇತ್ತು, ಹಾಗೂ ಅಪಾನ ಕ್ಷೇತ್ರದಲ್ಲೇ ದೋಷ ತುಂಬ ಬಲಿಷ್ಠ ಆಗಿತ್ತು. ಅಲ್ಲಿಂದ ವಿಲೋಮ ಗತಿ ಸಹ ಇತ್ತು. ಸೊ ಟೋಟಲ್ ಆಗಿ ಈಗ ಅವ್ರದ್ದು ಪ್ರಾಬ್ಲಮ್ ಇರೋದು ಅಪಾನ ಕ್ಷೇತ್ರದ, ಅಂದರೆ ನಾವು ಹೊಕ್ಕಳಿಂದ ಕೆಳಗಡೆ ಇರೋ ಭಾಗವನ್ನು ಅಪಾನ ಕ್ಷೇತ್ರ ಅಂತೇಳಿ ಕನ್ಸಿಡರ್ ಮಾಡಿ ಅದಕ್ಕೆ ಸೂಟಬಲ್ ಆಗಿ ನಾವು ಅವರಿಗೆ ಒಂದು ಟ್ರೀಟ್ಮೆಂಟ್ ಪ್ಲಾನ್ನ ಸಹ ಮಾಡಿದ್ವಿ. ಅವ್ರ ಮುಂದೆ 2 ಆಪ್ಷನ್ನ ನಾವು ಇಟ್ಟಿದ್ವಿ. ಸೊ ಒಂದು ಓರಲ್ ಮೆಡಿಸಿನ್ಸ್, ಅದು ಮಿನಿಮಮ್ ನೀವು 3 to 6 months ಕಂಟಿನ್ಯೂಸ್ ಆಗಿ ತೊಗೊಳ್ಲೇಬೇಕು. ಆಮೇಲೆ ನಿಮಗೆ ಸ್ವಲ್ಪ ಅದರ ಸಿಂಪ್ಟಮ್ಯಾಟಿಕ್ ರಿಲೀಫ್ ಬೇಗನೆ ಇರುತ್ತೆ, ಬಟ್ ಅದು ಕ್ಲಿಯರ್ ಆಗಿ ಹೋಗಬೇಕು ಅಂದರೆ ಒಂದು 6 months ಆದರೂ ಬೇಕು ಅಂತ ಅವ್ರಿಗೆ ಹೇಳಿದ್ವಿ. ಅದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್, ನೀವು 10 days ಪಂಚಕರ್ಮವನ್ನು ಮಾಡಿಸ್ಕೊಳ್ಳಿ, ಅಂದರೆ ಅದರಲ್ಲೂ ವಿರೇಚನವನ್ನು ಮಾಡಿಸ್ಕೊಳ್ಳಿ. ಜೊತೆಯಲ್ಲಿ ಅದಾದ ಮೇಲೆ 1 or 2 months ಓರಲ್ ಮೆಡಿಸಿನ್ಸ್ ಬೇಕಾಗುತ್ತೆ ಅಷ್ಟೇ ಅಂತ ಹೇಳಿದ್ವಿ. ಸೊ ಆಕೆ ತುಂಬ ಇಂಟೆಲಿಜೆಂಟ್ ಇದ್ರು. ಸೊ ಶಿ ಸೆಲೆಕ್ಟೆಡ್ ಪಂಚಕರ್ಮ. ನಾನು ಪಂಚಕರ್ಮನೇ ಮಾಡಿಸ್ಕೊತೀನಿ, ಬೇಗ ನನಗೆ ಇದರಿಂದ ವಾಸಿ ಆಗಲೇಬೇಕು ಅಂತ ಹೇಳಿ ಅವ್ರು ಪಂಚಕರ್ಮ. ಅದರಲ್ಲಿ ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ದು ವಿರೇಚನ. ಬಿಕಾಸ್ ಇಲ್ಲಿ ಪಿತ್ತಾನುಬಂಧ ವಾತ ಇತ್ತು, ಅಪಾನ ಕ್ಷೇತ್ರದಲ್ಲೇ ದೋಷ ಬಲಿಷ್ಠ ಆಗಿತ್ತು. ಹಾಗಾಗಿ ಫಸ್ಟ್ ಪಾಚನನ ಮಾಡಿ ನೆಕ್ಸ್ಟ್ ವಿರೇಚನ ಅಂತ ಹೇಳಿ ಸಜೆಸ್ಟ್ ಮಾಡಿದ್ವಿ. ಅವರು ಅಡ್ಮಿಷನ್ ಆದಾಗ ಅವರ ರೆಗ್ಯುಲರ್ ವೈಟಲ್ಸ್ನ ನಾವು ಮಾನಿಟರ್ ಮಾಡಿದಾಗ ಒಂದು ವಿಷಯ ಗೊತ್ತಾಗಿದ್ದೇನೆಂದರೆ ಅವರ ಬಿ ಪಿ ಹೈಯರ್ ಸೈಡಲ್ಲಿ ಇರ್ತಿತ್ತು. ಅದು ಎಸ್ಪೆಷಲಿ ಅಟ್ ನೈಟ್ ಟೈಮ್. ಓನ್ಲಿ ಡಯಾಸ್ಟೋಲಿಕ್ ಸ್ವಲ್ಪ ಹೈಯರ್ ಇತ್ತು. ಮ್ಯಾಕ್ಸಿಮಮ್ ಅಂದರೆ 100 ಅಷ್ಟೇ ಹೋಗಿದೆ, ಅದ್ರ ಮೇಲೆ ಹೋಗಿಲ್ಲ. ದಟ್ ಈಸ್ ಒನ್ ಫೈಂಡಿಂಗ್ ವಿ ಫೌಂಡ್ ಔಟ್. ಹಾಗೆ ಅವರಿಗೆ ವಿರೇಚನ ಜೊತೆಯಲ್ಲಿ ಎಕ್ಸ್ಟರ್ನಲಿ ಲೇಪ ಅಪ್ಲಿಕೇಶನ್ ಸಹ ಮಾಡಿದ್ವಿ. ಅವರಿಗೆ ಆಫ್ಟರ್ 5 days ಪೇಯ್ನ್ ಕಡಿಮೆ ಆಗಿತ್ತು. ಸ್ವೆಲ್ಲಿಂಗ್ ಸ್ವಲ್ಪ ಮೈಲ್ಡ್ ಆಗಿ ರೆಡ್ಯೂಸ್ ಆಗ್ತಾ ಇತ್ತು, ಕಂಪ್ಲೀಟ್ ಆಗಿ ಹೋಗಿರಲಿಲ್ಲ. ನೆಕ್ಸ್ಟ್ ವಿರೇಚನ ಫುಲ್ ಕೋರ್ಸ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಅವರಿಗೆ 30% ಅಷ್ಟು ಸ್ವೆಲ್ಲಿಂಗಲ್ಲಿ ರಿಲೀಫ್ ಇತ್ತು. ಪೇಯ್ನ್ ಆಲ್ಮೋಸ್ಟ್ 90% ರಿಲೀಫ್ ಇತ್ತು. ನೆಕ್ಸ್ಟ್ ಅವರಿಗೆ 1 month ಕೋರ್ಸ್ ಅಷ್ಟು ಓರಲ್ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ವಿ. ಆಫ್ಟರ್ 1 month ವೆನ್ ಶಿ ಕೇಮ್ ಫಾರ್ ಫಾಲೋ ಅಪ್, ಆಗ ಅವರ ಸ್ವೆಲ್ಲಿಂಗ್ ಕಂಪ್ಲೀಟಾಗಿ ಇಟ್ ವಾಸ್ ಗಾನ್. ಒಂದು ಸ್ವಲ್ಪನೂ ಸ್ವೆಲ್ಲಿಂಗ್ ಉಳ್ಕೊಂಡಿರಲಿಲ್ಲ, ಪೇಯ್ನ್ ಅಂತೂ ಇರಲಿಲ್ಲ. ಹಾಗೆ ಅವರ ಬಿ ಪಿ ನಾವಲ್ಲಿ ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಚೆಕ್ ಮಾಡ್ಸೋಕ್ಕೆ ಹೇಳಿದ್ವಿ. ಮಾನಿಟರ್ ಮಾಡಿದಾಗ ಬಿ ಪಿ ಕೂಡ ನಾರ್ಮಲ್ ಆಗಿ ಇತ್ತು. ಸೊ ನೋಡಿದ್ರಲ್ಲ, ಈಗ ಅವರು ಲೈಫ್ ಲಾಂಗ್ ಬಿ ಪಿ ಮೆಡಿಸಿನ್ ತೊಗೊಳೋದ್ರಿಂದ ಬಚಾವಾದರು. ಸೊ ಹಾಗಾಗಿ ಎಷ್ಟು ಸತಿ ಬಿ ಪಿ ಅಥವಾ ಆಂಕಲ್ ಜಾಯಿಂಟ್ ಸ್ವೆಲ್ಲಿಂಗ್ ಈ ರೀತಿ ಕೆಲವೊಂದು ಸಿಂಪಲ್ ಕಾರಣಗಳಿಂದ ಬರುತ್ತೆ. ಅಂದರೆ ಮೇಯ್ನಾಗಿ ಅವರ ಮೆಟಬಾಲಿಸಮ್ ಅಪ್ಸೆಟ್ ಆಗಿತ್ತು. ಅದರಲ್ಲೂ ವಾತದೃಷ್ಟಿ ತುಂಬ ಸೀವಿಯರ್ ಆಗಿದ್ದರಿಂದ ಈ ರೀತಿ ಬಿ ಪಿಲಿ, ಅದು ರಸರಕ್ತ ದೃಷ್ಟಿಯಿಂದ ಸಮಸ್ಯೆ ಆಗಿ ಬಿ ಪಿ ಕಾಣಿಸ್ಕೊಳ್ತಾ ಇತ್ತು. ಟೋಟಲಿ ಮೆಟಬಾಲಿಸಮ್ ಅಪ್ಸೆಟ್ ಆಗಿರೋದ್ರಿಂದ ಅಂತ ನೀವು ಅರ್ಥ ಮಾಡ್ಕೋಬಹುದು. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಟೈಮಿಗೆ ಸಿಕ್ಕಿದ್ರಿಂದ ಅವರು ಲೈಫ್ ಲಾಂಗ್ ಬಿ ಪಿ ಮೆಡಿಸಿನ್ ತಗೊಳೋದ್ರಿಂದ ಬಚಾದ್ರು. ಸಿಂಪಲ್ 10-12 days ಪಂಚಕರ್ಮನೇ ಸಾಕಾಗುತ್ತೆ. ಏನೇ ಸಮಸ್ಯೆ ಇದ್ರೂ ಬೇಗ ರಿಲೀಫ್ ಸಿಗುತ್ತೆ. ಆಯುರ್ವೇದದಲ್ಲಿ ಇದನ್ನ ರೂಟ್ ಕಾಸ್ ಇಂದಾನೆ ಟ್ರೀಟ್ ಮಾಡೋದು ಅಂತ ಹೇಳೋದು. ಹಾಗಾಗಿ ನಿಮ್ಮ ವೈದ್ಯರು ಯಾವಾಗಲಾದರೂ ನಿಮಗೆ ಪಂಚಕರ್ಮ ಸಜೆಸ್ಟ್ ಮಾಡಿದ್ರೆ ಆ ಡಿಸಿಷನ್ನ ನೀವು ತುಂಬ ಯೋಚನೆ ಮಾಡಿ ತಗೊಳ್ಳಿ.
ಏಕೆಂದರೆ ನಾವು ಅದು ಸುಮ್ಮನೆ ಅಡ್ವೈಸ್ ಮಾಡಿರೋದಿಲ್ಲ, ಅದಕ್ಕೆ ಸುಮಾರು ಲೆಕ್ಕಾಚಾರ ಹಾಕಿನೇ ನಾವು ನಿಮಗೆ ಸೂಟೇಬಲ್ ಆಗುತ್ತೆ. ಅದರಿಂದ ಕಂಪ್ಲೀಟಾಗಿ ನಿಮಗೆ ಆ ಡಿಸೀಸ್ ಕ್ಯೂರ್ ಆಗೋದಕ್ಕೆ ಒಂದು ಮೊದಲನೇ ಹೆಜ್ಜೆ ಇಟ್ಟ ಹಾಗಾಗತ್ತೆ ಅಂತ ಹೇಳಿ ಅದನ್ನು ಅಡ್ವೈಸ್ ಮಾಡಿರ್ತೀವಿ. ಹಾಗಾಗಿ ಪಂಚಕರ್ಮ ಹೇಳಿದಾಗ ಖಂಡಿತ ಅದನ್ನು ಮಾಡಿಸ್ಕೊಳ್ಳಿ. ಅದರಿಂದ ನಿಮಗೆ ಸುಮಾರು ಬೆನಿಫಿಟ್ಸ್ ಇದೆ. ನಿಮ್ಮದು ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನೀವು ಎಷ್ಟೋ ಸತಿ ಓರಲ್ ಮೆಡಿಸಿನ್ಸಲ್ಲಿ 6 ಮಂತ್ಸ್ 3 ಮಂತ್ಸ್ ಆ ಥರ ಲಾಂಗ್ ಕೋರ್ಸ್ ಆಫ್ ಮೆಡಿಸಿನ್ ತೊಗೊಳೋ ಬದಲು 10 ಡೇಸಲ್ಲೇ ನಿಮಗೆ ಆ ರಿಲೀಫ್ ಸಿಗುತ್ತೆ. ಇದೊಂದು ಎಕ್ಸಾಂಪಲ್ ನಿಮಗೆ ಜಸ್ಟ್ ನಿಮಗೆ ಸ್ವಲ್ಪ ಇನ್ಸ್ಪೈರ್ ಆಗಲಿ ಅಂತ ನಾನು ಇವತ್ತು ಈ ಕೇಸ್ ಬಗ್ಗೆ ಹೇಳಿದ್ದು. ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಕ್ವೆರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಥವಾ ಡೈರೆಕ್ಟ್ DM ಕೂಡ ಮಾಡಬಹುದು. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇದೇ ರೀತಿ ಕಂಟೆಂಟ್ಗಳಿಗಾಗಿ ಸರಯು ಆಯುರ್ವೇದ ಪೇಜ್ನ ಫಾಲೋ ಮಾಡಿ. ನಮಸ್ತೆ.